ನೋಡಿ, ಭಾಳ ಒಂದು ಕಡೆ ಭಾಳ ಬೇಜಾರಾಯಿತು. ನಮ್ಮ ಟೆರರಿಸ್ಟ್ಗಳು ಬಂದು ನಮ್ಮ ದೇಶದ ತಾಯಂದಿರ ಎದುರಿಗೆ ಅವ್ರ ಮನೆಯವರನ್ನು ಗುಂಡಿಟ್ಟು ಕೊಂದರು. ತುಂಬ ಬೇಜಾರಾಯಿತು. ಆ ನಂತರ ನಾವು ಪಕ್ಷಾತೀತವಾಗಿ ಟೆರರಿಸ್ಟ್ ವಿರುದ್ಧ ಅವ್ರು ಯಾವುದೇ ದೇಶದವ್ರು ಇರಲಿ, ಪಾಕಿಸ್ತಾನ ಅಂದೇಳಲ್ಲ, ನಮಗೆ ಗೊತ್ತಿಲ್ಲ. ಮೊದಲು ಪಾಕಿಸ್ತಾನ ಅಂದೇಳಿ ಗೊತ್ತಿತ್ತ, ಕಡೆಗೆ ಗೊತ್ತಾಯಿತು ಪಾಕಿಸ್ತಾನದವರಲ್ಲ, ಯಾವುದೇ ದೇಶದವ್ರು ನಮ್ಮ ಸುದ್ದಿಗೆ ಬಂದರೂ ಅವರಿಗೆ ನಾವು ಹೆದರಬಾರ್ದು, ನಾವು ಏನು ಅಂದೇಳಿ ತೋರಿಸ್ಬೇಕು ಅಂದೇಳಿ ಭಾಳ ಇದು ನಾವು ಸಪೋರ್ಟ್ ಮಾಡಿದ್ದೇವೆ. ನಾವು ಪಕ್ಷಾತೀತವಾಗಿ ಸಪೋರ್ಟ್ ಮಾಡಿದ್ದೇವೆ. ಯಾರು ಏನೇ ಇರಲಿ, ನಾವು ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅಂದೇಳಿ. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ನಾವು ಕಾಂಗ್ರೆಸ್ನವರು ರಾಜಕಾರಣ ಮಾಡೋದಿದ್ರೆ ನಾವು ಅವ್ರಿಗೆ ಸಪೋರ್ಟ್ ಮಾಡೋದಿಲ್ಲ. ಆಗಿದ್ರು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡ್ತೇವೆ ಅಂತ ಹೇಳಿದ್ರು, ಮಾಡಿ ಅಂತ ಹೇಳಿದ್ರು. ನಾವು ಎಲ್ಲಿ ಮಾಡಬೇಡ ಅಂತ ಹೇಳಿದ್ದಾರೆ. ನಾವು ತಪ್ಪು ಯಾರೇ ಮಾಡಲಿ ಅವ್ರ ಮೇಲೆ ಶಿಕ್ಷೆ ಆಗಬೇಕು ಅಂತೇಳಿ ಮಾಡಿದ್ರು. ಅದಕ್ಕೊಂದು ಹೆಸರಿಟ್ರು, ಏನು ಸಿಂಧೂರ್ ಅಂತ. ಎಷ್ಟು ಸಂತೋಷ ಆಯಿತು ಗೊತ್ತಾ ಅದಕ್ಕೆ? ಯಾಕೆ ಹೇಳಿ? ನಮ್ಮ ತಾಯಂದಿರು ಎದುರೇ ಆ ಸಿಂಧೂರನ್ನು ಅಳಿಸಿದ್ರು. ಅವರನ್ನು ಮುಗಿಸ್ಲಿಕ್ಕೆ ನಾವು ರೆಡಿ ಇದ್ದೇವೆ. ಅದು ಯಾರನ್ನು ರೆಡಿ ಮಾಡಿದ್ರು? 3 ಜನ ಮಹಿಳೆಯರು ಹೋಗಿ ಹೇಳಿ ಬಂದರು. ಅದು ಯಾರು ಮಹಿಳೆಯರು? ಯಾರು? ಹಿಂದೂ, ಮುಸ್ಲಿಂ. ನಾವೇನು ಸಂದೇಶ ಕೊಟ್ಟರು? ನಮ್ಮ ತಾಯಂದಿರು ಇದ್ದರೆ ನೀವು ನಮಗೆ ಗುಂಡಿಟ್ಟಿದ್ರಿ, ನಮ್ಮ ಮಹಿಳೆಯರು ಏನು ಅಂದೇಳಿ ತೋರಿಸ್ತರು ಅಂದೇಳಿ ಸಂದೇಶ ಹೋಯ್ತು ಅಂದೇಳಿ ನಾವು ಸಂತೋಷಪಟ್ಟರು. ಇವರು ಈ ಥರ ರಾಜಕಾರಣ ಮಾಡ್ತಾರೆ ಅಂದೇಳಿ ಗೊತ್ತಿಲ್ಲ ನನಗೆ. ಮುಸ್ಲಿಂ ಲೇಡಿ ಏನು ಹೇಳ್ತಾರೆ ಇವರು MP ಗಳು? ಈಗ ಅವರು ಸೋದರರು ಪಾಕಿಸ್ತಾನದವರು ಅಂದೇಳಿ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಏನು ಉಡಾಯಿಸಿ ಬಂತು. ಏನವ್ರ ಹೆಸರು? ನಮ್ಮ ಸೋಫಿಯಾ. ಮತ್ತು ಇನ್ನೊಬ್ಬರು ಓಮಿಕಾ, ಇನ್ನೊಬ್ಬರು 3 ಜನ ಇದ್ದಾರೆ. ಇಷ್ಟು ಇದು ಮಾಡಿದ್ರು. ಮತ್ತೊಬ್ಬ ಇವರು ಏನು ಮಂತ್ರಿ, ಏನು ಇದು ಮಧ್ಯಪ್ರದೇಶದ BJP ಮಂತ್ರಿಗಳಲ್ಲ, ಉಪಮುಖ್ಯಮಂತ್ರಿಗಳು. ಏನು ಮಾತಾಡ್ತಾರೆ ಅವರು? ಏನು ಮಾತಾಡ್ತಾರೆ? ರಾಜಕಾರಣ ಮಾಡ್ತಾ ಇದ್ದವ್ರು ಯಾರು? ಮೋದಿಯವರು ಕಾಲಿಗೆ ಬೀಳಬೇಕಾ? ಯಾರು ನಮ್ಮ ಯೋಧರು? ನಾವು ಅವರನ್ನು ಯಾವ ಸ್ಥಾನದಲ್ಲಿ ಇಟ್ಟಿದ್ದಾರೆ ಗೊತ್ತಾ? ನಮ್ಮ ತಂದೆ ತಾಯಿಗೆ ದೇವ್ರ ಸ್ಥಾನ ಕೊಟ್ಟಿದ್ದಾರಲ್ಲ, ಅದೇ ಸ್ಥಾನ ನಾವು ಇವರಿಗೆ ಯೋಧರಿಗೆ ಕೊಟ್ಟಿದ್ದೇವೆ. ನಾವು ದೇವರು ಅಂತ ನೋಡ್ತೇವೆ. ನಾವು ಇವತ್ತಿಲ್ಲಿ ಗಟ್ಟಿ ಮಾತಾಡ್ತಾ ಇದ್ದಾರೆ ಅಂದರೆ ಅವರು ಅಲ್ಲಿ ಇದ್ದರಿಂದ. ಇವರು ಅಷ್ಟು ನೀಚ ಮಾತಾಡ್ತಾರಲ್ಲ, ಇವ್ರಿಗೆ ಮಾನ ಮರ್ಯಾದೆ ಇದೆಯಾ? ರಾಜಕಾರಣ ಮಾಡಲಿಕ್ಕೆ ಆಗಲಿಲ್ಲ. ನಾವಂತೂ ಫುಲ್ ಫ್ರೀಡಮ್ ಕೊಟ್ಟಿದ್ದೇವೆ. ಯಾವುದೇ ರೀತಿಯಲ್ಲಿ ಪಾಕಿಸ್ತಾನ ಇರಲಿ, ಯಾರೇ ಇರಲಿ, ಅವರನ್ನು ಮುಗಿಸಿ ಇನ್ಮೇಲೆ ಇಂಥ ಅನಾಹುತ ನಮ್ಮ ದೇಶದಲ್ಲಿ ಆಗಬಾರ್ದು ಅನ್ನೋಲ್ಲಿ ನಾವು ತೀರ್ಮಾನ ಮಾಡಿದರು. ಇಷ್ಟು ಕೆಟ್ಟ ಪರಿಸ್ಥಿತಿಗೆ ತಂದು ನಿಲ್ಲಿಸ್ತಾರೆ ಇವರು BJP ಅವರು. ಇವ್ರಿಗೇನು ಮಾನ ಮರ್ಯಾದೆ ಇಲ್ವಾ?